ಎರಡನೇ ದಿನಕ್ಕೆ ಕಾಲಿಟ್ಟ ಟಿವಿ5ನ ಅದ್ದೂರಿ ಮೆಗಾ ಉತ್ಸವ ಬೆಂಗಳೂರಿನ ಸಹಕಾರ ನಗರದಲ್ಲಿ ನಡೀತಾ ಇರುವಂತಹ ಟಿವಿ5 ಮೆಗಾ ಉತ್ಸವ ಈ ಒಂದು ಉತ್ಸವದಲ್ಲಿ ಅನೇಕರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಬೆಳಗ್ಗೆಯಿಂದಲೇ ಟಿವಿ5 ಮೆಗಾ ಉತ್ಸವಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ. ಎರಡನೇ ದಿನದ ಮೆಗಾ ಉತ್ಸವದಲ್ಲಿ ನಡೀತಾ ಇರುವಂತಹ ಹಲವು ಸ್ಪರ್ಧೆಗಳು, ಕ್ಯೂಟ್ ಬೇಬಿ ಕಾಂಪಿಟೇಷನ್ ಇರಬಹುದು, ಕಿಡ್ಸ್ ಫ್ಯಾಷನ್ ಶೋ ಸೇರಿದಂತೆ ಲೇಡೀಸ್ ಕುಕಿಂಗ್ ಕ್ವೀನ್ ಸ್ಪರ್ಧೆಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಅಂದ್ರೆ ಸ್ಪರ್ಧೆಗಳು ಅಂತ ಬಂದಾಗ ಅನೇಕರು ಕೂಡ ಮುಗಿಬೀಳ್ತಾರೆ, ನಾ ಮುಂದು ತಾ ಮುಂದು ಅಂತ, ಸ್ಪರ್ಧೆಗಿಳಿದು ನಾನೇ ಗೆಲ್ಲಬೇಕು ಅಂತ. ಹಾಗಾಗಿ ಸ್ಪರ್ಧೆಗಳಿಗೆ ಹೆಚ್ಚಾಗಿ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಅಡುಗೆ ಸ್ಪರ್ಧೆ ಸೇರಿದಂತೆ ಒಂದಷ್ಟು ಬೇಬಿ ಶೋ ಏನಿದೆ ಅವಕ್ಕೂ ಕೂಡ ಭರ್ಜರಿ ರೆಸ್ಪಾನ್ಸ್ ಬರ್ತಾ ಇದೆ. ವಿವಿಧ ಬಗೆಯ ಖಾದ್ಯಗಳ ಮೂಲಕ ಸೂಪರ್ ಫಾಸ್ಟ್ ಫುಡ್ ಕೂಡ ತಯಾರಿ ಮಾಡ್ತಿದ್ದಾರೆ. ಆ ಮೂಲಕ ಸ್ಪರ್ಧೆಗಳಿಗೆ ಒಂದಷ್ಟು ರೆಸ್ಪಾನ್ಸ್ ಸಿಗ್ತಾ ಇದೆ. ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಟಿವಿ5ನ ಮೆಗಾ ಉತ್ಸವ. ನಿನ್ನೆಯಷ್ಟೇ ಉದ್ಘಾಟನೆಯಾದಂತಹ ಮೆಗಾ ಉತ್ಸವ ನಿನ್ನೆಯಿಂದ ಆರಂಭವಾಗಿದೆ. ನಿನ್ನೆ ಕೂಡ ಒಂದಷ್ಟು ಪ್ರತಿಕ್ರಿಯೆ ಸಿಕ್ಕಿತ್ತು. ಇವತ್ತು ಜಾಸ್ತಿ ಜನರು ಬರ್ತಾ ಇದ್ದಾರೆ. ನಾಳೆ ಕೂಡ ಈ ಒಂದು ಮೆಗಾ ಉತ್ಸವ ಇರುತ್ತೆ. ಅಂದರೆ 3 ದಿನಗಳ ಕಾಲ ನಡೀತಾ ಇರುವಂತಹ ಮೆಗಾ ಉತ್ಸವದಲ್ಲಿ ಭರ್ಜರಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ. ನೀವು ಕೂಡ ಆ ವಿಜುವಲ್ಸ್ ಅನ್ನ ನೋಡ್ತಾ ಇದ್ದೀರಾ. ಈ ಒಂದು ಅಡುಗೆ ಕಾಂಪಿಟೇಷನ್ ಏನಿದೆ ಅದರಲ್ಲಿ ಅನೇಕ ಮಹಿಳೆಯರು ಭಾಗಿಯಾಗಿದ್ದಾರೆ. ಮಹಿಳೆಯರಿಗೆ ಅಂತ ಇರುವಂತಹ ವಿಶೇಷವಾದ ಈ ಒಂದು ಅಡುಗೆಯ ಕಾಂಪಿಟೇಷನ್ ಏನಿದೆ, ಸ್ಪರ್ಧೆ ಏನಿದೆ, ಅದರಲ್ಲಿ ಬಂದು ಭಾಗಿಯಾಗ್ತಾ ಇದ್ದಾರೆ. ಅಂದರೆ ಇದಕ್ಕೆ ಹೆಚ್ಚಿನ ಒಲವು ಸಿಗ್ತಾ ಇದೆ. ಮತ್ತೆ ಈ ಒಂದು ಮೆಗಾ ಉತ್ಸವದಲ್ಲಿ ಅನೇಕ ರೀತಿಯ ಅಂಗಡಿಗಳು, ಮುಂಗಟ್ಟುಗಳು ಕೂಡ ಇದ್ದಾವೆ. ನೀವು ಕೂಡ ಶಾಪಿಂಗ್ ಮಾಡಬೇಕು ಅಂತಂದರೆ, ಇವತ್ತು ಬೇರೆ ಸ್ಯಾಟರ್ಡೆ, ನಾಳೆ ಸಂಡೇ, ವೀಕೆಂಡ್ಸ್ ಇರೋದ್ರಿಂದ ಇವತ್ತು ನಾಳೆ 2 ದಿನಗಳ ಕಾಲ ಕೂಡ ನೀವು ಬೆಂಗಳೂರಲ್ಲಿ ಎಲ್ಲಾದರೂ ಹೋಗಬೇಕಲ್ಲ ಅಂತ ಪ್ಲೇಸಸ್ನ ಸರ್ಚ್ ಮಾಡ್ತಾ ಇದ್ರೆ ಸಹಕಾರ ನಗರದ BBMP ಆವರಣದಲ್ಲಿ ಟಿವಿ5 ವತಿಯಿಂದ ಇವತ್ತು ನಾಳೆ 2 ದಿನಗಳ ಕಾಲ ಕೂಡ ಈ ಒಂದು ಮೆಗಾ ಉತ್ಸವ ಇರುತ್ತೆ. ಇವತ್ತು ಕೂಡ ನೀವು ಹೋಗಿ ಭಾಗಿಯಾಗ್ಬೋದು, ನಾಳೆನೂ ಕೂಡ ಭಾಗಿಯಾಗ್ಬೋದು. ಇನ್ನು ನಮ್ಮ ಪ್ರತಿನಿಧಿ ರಮೇಶ್ ಅಲ್ಲಿರುವಂತಹ ಜನರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ಕೇಳೋಣ. ಟಿವಿ5ನ ಮೆಗಾ ಉತ್ಸವದ ಎರಡನೇ ದಿನದ ಏನು ಬೇಬಿ ಕಂಟೆಸ್ಟೆಂಟ್ ನಮ್ಮ ಜೊತೆ ಇದ್ದಾರೆ. ತುಂಬಾ ಕ್ಯೂಟ್ ಆಗಿದ್ದಾಳೆ, ಸಕ್ಕ ಸ್ಮೈಲ್ ಕೊಡ್ತಾ ಇದ್ದಾಳೆ. ಹೆಸರು ಎಲ್ಲ ತಿಳ್ಕೊಳ್ಳೋಣ. ಹಾಯ್ ಮೇಡಮ್, ನಮಸ್ತೆ. ಹಲೋ. ಫಸ್ಟ್ ಟೈಮ್ ಭಾಗವಹಿಸ್ತಾ ಇರೋದು ಈ ತರ ಕಂಟೆಸ್ಟೆಂಟ್ಗಳಲ್ಲಿ? ಸತಿ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಿದ್ವಿ. ಕೃಷ್ಣನ್ ವೇಷ ಹಾಕಿಸ್ಬಿಟ್ಟು ಇಲ್ಲೇ ಕೊಡಿಗೆಹಳ್ಳಿಯಲ್ಲಿ ಅವಾಗ ಪಾರ್ಟಿಸಿಪೇಟ್ ಮಾಡಿದ್ವಿ. ಕೃಷ್ಣನ್ ವೇಷ ಹಾಕಿಸಿ? ಹೌದು. ಅವ್ರ ಹೆಸರು ಕೂಡ ಅದೇ ತರ ಇದೆಯಲ್ಲ? ಕೃಷಾನ್ಯ. ಹೌದು. ಏನು ಕೃಷ್ಣನ್ ಬಗ್ಗೆ ಅಷ್ಟೊಂದು? ಕೃಷ್ಣನ್ ಭಕ್ತೆ ಅಂತ ಹೆಸರು, ಅದು ಮೀನಿಂಗ್ ಆತರ ಏನಿಲ್ಲ, ಜಸ್ಟ್ ಹೆಸರು ಇಷ್ಟ ಆಯ್ತು ಅಂತ. ಮಗಳು ಎಲ್ಲ ಕ್ಯೂಟ್ ಆಕ್ಟಿಂಗ್ ಎಲ್ಲ ಮಾಡ್ತಾಳೆ, ಮಾಡಿಸ್ಬೋದಾ ನಿಲ್ಸಿ? ನಿಮ್ ಹೇಳಿದಂಗೆಲ್ಲ ಕೇಳ್ತಾಳೆ ಅವಳು. ಏನ್ ನಿನ್ನ ಹೆಸರು? ನಿನ್ನ ಹೆಸರೇನು? ನಿನ್ನ ಹೆಸರೇನು ಹೇಳು. ಅಮ್ಮ ನೀವ್ ಹೇಳಿ, ನಿಮ್ ಮೊಮ್ಮಗಳಾಗ್ಬೇಕಾ? ಎಸ್ ಹೇಳಿ, ಹೇಗೆ ನಿಮ್ಮ ಮೊಮ್ಮಗಳೆಲ್ಲ ಹೆಂಗೆ? ತುಂಬಾ ಚೆನ್ನಾಗಿ ಆಕ್ಟಿವ್ ಆಗಿರ್ತಾಳೆ, ಎಲ್ಲ ಹೇಳಿದ್ದೆಲ್ಲ ಮಾಡ್ತಾಳೆ, ಚೆನ್ನಾಗಿ ಇದು ಮಾಡ್ತಾಳೆ. ಕಾರ್ಯಕ್ರಮ ನಿನ್ನೆ ಪ್ರಾರಂಭ ಆಗಿದೆ. ಟಿವಿ5 ಕಡೆ ಒಂದು ಬಿಗ್ ಎಕ್ಸ್ಕ್ಲೂಸಿವ್ ಮಾಡ್ತಾ ಇರೋದು, ಎಕ್ಸ್ಪೋ ಮಾಡ್ತಾ ಇರುವಂತದ್ದು. ನೀವು ನೆನ್ನೆಯಿಂದ ಭಾಗವಹಿಸಿದ್ರೆ ಇಲ್ಲಿ? ನಿನ್ನೆ ಏನು ಪಾರ್ಟಿಸಿಪೇಟ್ ಮಾಡಿಲ್ಲ, ಇವತ್ತು ಬಂದಿರೋದು. ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇರುತ್ತೆ ನಿಮ್ಗೆಲ್ಲ ಇಲ್ಲಿ ಇವತ್ತಿನ ಖುಷಿ ಕೊಡುತ್ತಾ ಅಂತ? ಅಂದ್ರೆ ಫುಡ್ ಮೇಳ ಅಂತೂ ಇದೆ, ಫುಲ್ ಎಷ್ಟೊಂದು ಸ್ಟಾಲ್ಸ್ ಎಲ್ಲ ಹಾಕಿದ್ದಾರೆ. ಬಟ್ಟೆಗಳು ಅಥವಾ ಬೇರೆ ಏನೋ ಹೋಮ್ ಡೆಕೋರೇಷನ್ ಐಟಮ್ಸ್ ಅಂತೆ ಆ ತರದೆಲ್ಲ ಇದೆ. ಮತ್ತೆ ಎಲ್ಲ ಡಾನ್ಸ್ ಕಾಂಪಿಟೇಷನ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ಈವ್ನಿಂಗ್ ಚೆನ್ನಾಗಿರುತ್ತೆ, ತುಂಬಾ ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ತುಂಬಾ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಈವ್ನಿಂಗ್ ಟೈಮ್ ಅಲ್ಲಿ ಸಾಕಷ್ಟು ಸೆಲೆಬ್ರಿಟೀಸ್ ಬರ್ತಾರೆ, ಸಾಕಷ್ಟು ಇನ್ನೂ ತುಂಬಾ ಕ್ರೌಡ್ ಆಗುತ್ತೆ, ಎಂಟರ್ಟೈನ್ಮೆಂಟ್ ಸಿಗುತ್ತೆ. ನಿಮಗೆ ಡ್ಯಾನ್ಸ್ ಕಾಂಪಿಟೇಷನ್ ಕೂಡ ಇರುತ್ತೆ. ಎಸ್ ಸರ್, ನೀವು ಮನೆಯಲ್ಲಿ ಟಿವಿ5 ನೋಡ್ತೀರಾ? ನೋಡ್ತೀವಿ. ಏನು ಇಷ್ಟ ಆಗುತ್ತೆ ನಿಮಗೆ? ಎಲ್ಲಾ ಶೋಸೂನು ತುಂಬಾ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಈವ್ನಿಂಗ್ ಟೈಮ್ಸ್ ಅಲ್ಲಿ ಲೈಕ್ ಥ್ರೂ ಔಟ್ ದ ಡೇ ಏನಾಗಿದೆ ಅಂತ ಅನ್ಬಿಟ್ಟು ಅದು ಒಂದು ಗ್ಲಿಮ್ಸ್ ತರ ಇರುತ್ತಲ್ವಾ, ಅದು ತುಂಬಾ ಚೆನ್ನಾಗಿರುತ್ತೆ. ಏನ್ ಹೇಳಕ್ ಬಯಸ್ತೀರ, ಅಥವಾ ನಿಮ್ಗೆ ಟಿವಿ5 ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತೀರಿ ನೀವು ಆಡಿಯನ್ಸ್ ಆಗಿ? ಟಿವಿ5 ಕಡೆ ಇದು ಬೇಕು ನಮಗೆ, ಜಸ್ಟ್ ಇನ್ನೂ ಚೆನ್ನಾಗಿ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಲ್ ದಿ ಬೆಸ್ಟ್. ನಿಮ್ಮ ಮಗಳು ಕೃಷಾನ್ಯ ಮತ್ತಷ್ಟು ಇನ್ನೂ ಕ್ಯೂಟ್ ಆಗಿರ್ಲಿ, ಇನ್ನಷ್ಟು ಕಾಂಪಿಟೇಷನ್ ಭಾಗವಹಿಸಿ, ನೀವು ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಎಸ್, ಎರಡನೇ ದಿನದ ಕಂಟೆಸ್ಟ್ ನಲ್ಲಿ ಎರಡನೇ ಕೃಷಾನ್ಯ ತುಂಬಾ ಕ್ಯೂಟ್ ಹುಡುಗಿ. ಇನ್ನು ಸಾಕಷ್ಟು ಜನ ಬರ್ತಾ ಇರ್ತಾರೆ, ಅವನ್ನೆಲ್ಲವೂ ಕೂಡ ನಿಮ್ಮ ಮುಂದೆ ಏನೋ ತೋರಿಸುವಂತ ಕೆಲಸವನ್ನ ಮಾಡ್ತೀವಿ. ಕ್ಯಾಮ್ರಾ ಪರ್ಸನ್ ನದಾಫ್ ಜೊತೆ ರಮೇಶ್, ಟಿವಿ5 ನ್ಯೂಸ್, ಬೆಂಗಳೂರು.